died in a chartered plane crash while landing at Baramati following a second landing attempt in poor visibility. The Maharashtra government denied any foul play and ordered an investigation. ಇದು ನಿನ್ನೆ ವಿಚಾರ. ಬಾರಾಮತಿಯಲ್ಲಿ ಇಳಿಬೇಕಾದ್ರೆ ಚಾರ್ಟರ್ಡ್ ವಿಮಾನ ಅಪಘಾತಕ್ಕೀಡಾಗಿ ಅಜಿತ್ ಪವಾರ್ ಅವರು ಮೃತಪಟ್ಟಿದ್ದಾರೆ. ಮಹಾರಾಷ್ಟ್ರ ಸರ್ಕಾರ ಯಾವುದೇ ಸಂಚಿಂದ ಆಗಿರೋದಲ್ಲ ಅಂತ ಹೇಳಿ ಸಮಗ್ರ ತನಿಖೆಗೆ ಆದೇಶವನ್ನು ಕೊಟ್ಟಿದೆ. ಪೂವರ್ ವಿಸಿಬಿಲಿಟಿ, ದೃಶ್ಯ ಗೋಚರತೆ ಅಂತ ಹೇಳ್ತೀವಲ್ವಾ, ಇದರಿಂದಾಗಿ ಈ ಒಂದು ಘಟನೆ ನಡೆದಿದೆ. ಏವಿಯೇಷನ್ ಸೇಫ್ಟಿ ಅಂಡ್ ಇನ್ವೆಸ್ಟಿಗೇಷನ್. Aircraft accidents are probed through forensic analysis, cockpit data, weather conditions, air traffic control procedures, and pilot decisions. Poor visibility and non-instrument limited facilities at airfields increase landing risk. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ವಿಮಾನ ಅಪಘಾತಗಳನ್ನ ಯಾವ ರೀತಿ ತನಿಖೆ ಮಾಡ್ತಾರೆ, ಈಗ ಬ್ಲ್ಯಾಕ್ ಬಾಕ್ಸ್ ಅಂತ ಕೇಳಿರ್ಬೋದು ನೀವು. ಅದೇ ರೀತಿ ಫೊರೆನ್ಸಿಕ್ ಅನಾಲಿಸಿಸ್ ಮಾಡ್ತಾರೆ, ಕಾಕ್ಪಿಟ್ ದತ್ತಾಂಶವನ್ನ ತೆಗೆದುಕೊಳ್ತಾರೆ, ಹವಾಮಾನ ಪರಿಸ್ಥಿತಿಗಳನ್ನ, ATC ಅಂದ್ರೆ ಏರ್ ಟ್ರಾಫಿಕ್ ಕಂಟ್ರೋಲ್ ಪ್ರೊಸೀಜರ್ಗಳನ್ನ ಚೆಕ್ ಮಾಡಿ ಎಲ್ಲದರ ಮೂಲಕ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಇನ್ನು ದ ಇನ್ಸಿಡೆಂಟ್ ಹೈಲೈಟ್ಸ್ ಸ್ಟೇಟ್ಸ್ ರೆಸ್ಪಾನ್ಸಿಬಿಲಿಟಿ ಇನ್ ಡಿಸಾಸ್ಟರ್ ರೆಸ್ಪಾನ್ಸ್, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಫಾರ್ VIP travel, and the role of aviation regulators like DGCA in audits and safety oversight. ಮುಖ್ಯವಾಗಿ ಈ ಇಂತಹ ವಿಪತ್ತುಗಳಾದಾಗ, ದುರ್ಘಟನೆ ಸಂಭವಿಸಿದಾಗ ರಾಜ್ಯ ಸರ್ಕಾರಕ್ಕಿರುವಂತಹ ಜವಾಬ್ದಾರಿ ಎಷ್ಟು ಅನ್ನೋದನ್ನು ನಾವೀಗ ಚಿಂತನೆ ಮಾಡಬೇಕಾಗತ್ತೆ. ಮತ್ತೆ VIP-ಗಳಿರ್ತಾರಲ್ವಾ, ಈಗ ಪ್ರಮುಖವಾದ ವ್ಯಕ್ತಿಗಳು, ಅಂತಹ ವ್ಯಕ್ತಿಗಳ ಪ್ರಯಾಣದಲ್ಲಿ ಇಂತಹ ಘಟನೆಗಳು ಸಂಭವಿಸಿದಾಗ ಏನು ಹಾಗಾದ್ರೆ ದೊಡ್ಡ ಪ್ರಾಬ್ಲಮ್ ಇರೋದು ಏನು, ಯಾವ್ದ್ರಲ್ಲಿ ಸಮಸ್ಯೆ ಇದೆ, SOP ಅಂತ ಕರೀತಾರೆ, ಕಾರ್ಯಾಚರಣಾ ವಿಧಾನಗಳು, ಅದನ್ನೆಲ್ಲ ಫಾಲೋ ಮಾಡಿದ್ರ ಕರೆಕ್ಟ್ ಆಗಿ ಅನ್ನುವ ಸಂಶಯ ಸಹ ಬರುತ್ತೆ. ಇನ್ನು DGCA ಅಂತಹ ಮುಖ್ಯವಾದಂತಹ ಅಂಗಗಳು ಸಹ ತಮ್ಮ ಪಾತ್ರವನ್ನ ಸರಿಯಾಗಿ ನಿರ್ವಹಿಸಬೇಕಾಗತ್ತೆ, ಸುರಕ್ಷತಾ ತಪಾಸಣೆ, ಮೇಲ್ವಿಚಾರಣೆಗಳನ್ನ ಸರಿಯಾಗಿ ಮಾಡಬೇಕಾಗತ್ತೆ ಅಂತ ಇದು ಹೇಳ್ತಾ ಇದೆ. ಮುಂದಿನ ವಿಚಾರ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಸೆಡ್ ದಟ್ Aadhaar can be forged, passport can also be forged, rejecting the argument that Aadhaar should be excluded from voter verification under the special intensive revision. ಆಧಾರ್ ಕಾರ್ಡ್ಗಳನ್ನ ನಕಲು ಮಾಡಬಹುದು ಅನ್ನೋ ಕಾರಣಕ್ಕೆ ಅದನ್ನ ಮತದಾರರ ಪರಿಶೀಲನೆಯಿಂದ ಹೊರಗಿಡಬೇಕು ಅಂತ ವಾದ ಇತ್ತು. ಅದನ್ನ ಸುಪ್ರೀಂ ಕೋರ್ಟ್ ತಿರಸ್ಕರಿಸ್ತಾ ಇದೆ. ಆಧಾರ್ ಕಾರ್ಡ್ ಅನ್ನು ನಕಲು ಮಾಡ್ತಾರೆ ಅಂತಂದ್ರೆ ಪಾಸ್ಪೋರ್ಟ್ ಅನ್ನು ನಕಲು ಮಾಡಬಹುದಲ್ವಾ, ಅದನ್ನು ಫೋರ್ಜ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ ಅಂತ ನ್ಯಾಯಾಲಯ ಹೇಳ್ತಾ ಇದೆ. ಆಧಾರ್ ವರ್ಸಸ್ ಪಾಸ್ಪೋರ್ಟ್ ನೋಡೋದಾದ್ರೆ, ಕೋರ್ಟ್ ಕ್ಲಾರಿಫೈಡ್ ದಟ್ Aadhaar is government issued public document just like a passport, and no identity document is completely immune to misuse. Therefore, Aadhaar cannot be rejected solely on fear of forgery. ಪಾಸ್ಪೋರ್ಟ್ಸ್ ಹಾಗೇನೆ ಆಧಾರ್ ಕೂಡ ಏನು ಸರ್ಕಾರ ಕೊಡುವಂತಹ ಒಂದು ಸಾರ್ವಜನಿಕ ದಾಖಲೆ ಆಗಿರುತ್ತೆ. ಅದರ ಜೊತೆ ಈಗ ಯಾವುದೇ ದಾಖಲೆ ಇರಲಿ, ಸಂಪೂರ್ಣವಾಗಿ ಪರ್ಫೆಕ್ಟ್ ಆಗಿರೋದಿಲ್ಲ, ದುರುಪಯೋಗ ಪಡಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದನ್ನ ಫೋರ್ಜ್ ಮಾಡಬಹುದು ಅನ್ನುವಂತ ಕಾರಣ ಕೊಟ್ಟು ತಿರಸ್ಕರಿಸಲಿಕ್ಕೆ ಸಾಧ್ಯ ಇರೋದಿಲ್ಲ ಅಂತ ಹೇಳ್ತಾ ಇದೆ. ಯೂಸ್ ಆಫ್ ಆಧಾರ್ ಇನ್ ಎಲೆಕ್ಷನ್ಸ್. Aadhaar is not proof of citizenship, but it can be used for identity verification to prevent duplicate or bogus entries. The issue balances electoral integrity with privacy and inclusion. ಈಗ ಆಧಾರ್ ಅನ್ನೋದು ಸಿಟಿಜನ್ಶಿಪ್, ಪೌರತ್ವಕ್ಕೆ ಇರುವಂತಹ ಪುರಾವೆ ಇಲ್ಲ. ಆದ್ರೆ ನಕಲಿ ಬೋಗಸ್ ಮತದಾರರು ಅಂತಿರ್ತಾರಲ್ವಾ, ಅವರ ಹೆಸರುಗಳನ್ನ ತೆಗೆದುಹಾಕ್ಲಿಕ್ಕೆ, ಗುರುತಿನ ಪರಿಶೀಲನೆಗಾಗಿ ಆಧಾರನ ಬಳಸಬಹುದು. ಅಂತಂದ್ರೆ ಇಲ್ಲಿ ಎಲೆಕ್ಟೋರಲ್ ಇಂಟಿಗ್ರಿಟಿ ಯಾವ ತರ ಇದೆ, ಚುನಾವಣಾ ವ್ಯವಸ್ಥೆಯ ಒಂದು ಸಮಗ್ರತೆ ಯಾವ ತರ ಇದೆ, ಮತ್ತೆ ಪರ್ಸನಲ್ ಆಗಿ ವ್ಯಕ್ತಿಯ ಪ್ರೈವಸಿ ಅದು ಯಾವ ತರ ನಾವು ನಿಭಾಯಿಸಬೇಕಾಗತ್ತೆ, ಮತ್ತೆ ಇನ್ಕ್ಲೂಷನ್, ಪ್ರತಿಯೊಬ್ಬರನ್ನ ಒಳಗೊಂಡಿರ್ಬೇಕಲ್ವಾ ಇಂತಹ ವ್ಯವಸ್ಥೆಗಳು, ಯಾವುದೇ ವ್ಯಕ್ತಿಯನ್ನ ಹೊರಗಿಡಬಾರ್ದು. ಹಾಗಾಗಿ ಇದೆಲ್ಲದರ ನಡುವಿನ ಸಮತೋಲನವನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದು ಇಲ್ಲಿ ಮುಖ್ಯವಾದಂತ ಅಂಶ. India held a security dialogue with Saudi Arabia in Riyadh to review counter-terrorism and security cooperation, days after India signed defense partnership framework with the UAE. UAE ಜೊತೆ ರಕ್ಷಣಾ ಪಾಲುದಾರಿಕೆ ಚೌಕಟ್ಟಿಗೆ ನಾವು ಸಹಿ ಮಾಡಿಕೊಂಡಿದ್ದೇವೆ. ಸಹಿ ಹಾಕಿದ ಕೆಲವೇ ದಿನದಲ್ಲಿ ರಿಯಾದ್ನಲ್ಲಿ ಸೌದಿ ಅರೇಬಿಯಾದ ಜೊತೆ ಭದ್ರತಾ ಸಂವಾದ ಅಂತಂದ್ರೆ ಸೆಕ್ಯೂರಿಟಿ ಡೈಲಾಗ್ ಅಂತ ಹೇಳ್ತೇವೆ, ಭಯೋತ್ಪಾದನೆಯನ್ನ ವಿರೋಧಿಸಿಕೊಂಡು ಮತ್ತೆ ಭದ್ರತಾ ಸಹಕಾರವನ್ನ ಪರಾಮರ್ಶಿಸಲಿಕ್ಕೆ ಸಂವಾದವನ್ನ ನಡೆಸಿದ್ದೇವೆ. ಏನ್ ಡಿಸ್ಕಸ್ ಮಾಡಿದ್ರು ಅಂತಂದ್ರೆ, ಬೋತ್ ಸೈಡ್ಸ್ ಡಿಸ್ಕಸ್ಡ್ ಟೆರರಿಸಂ, ರಾಡಿಕಲೈಸೇಷನ್, ಟೆರರ್ ಫಿನಾನ್ಸಿಂಗ್,
misuse of technology by terror groups, and transnational crime, and agreed to strengthen law enforcement and judicial cooperation under the India-Saudi Strategic Partnership Council. ಎರಡು ದೇಶಗಳು ಈಗ ಭಯೋತ್ಪಾದನೆ ಮತ್ತೆ ಮೂಲಭೂತವಾದ ಅಥವಾ ರ್ಯಾಡಿಕಲೈಸೇಷನ್ ಅಂತ ಕರೀತಾರೆ, ಭಯೋತ್ಪಾದಕರಿಗೆ ಹೇಗೆ ಹಣಕಾಸಿನ ನೆರವು ಸಿಗ್ತಾ ಇದೆ, ಅದ್ರ ಜೊತೆ ತಂತ್ರಜ್ಞಾನವನ್ನು ಅವರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, ಮತ್ತೆ ಒಂದೇ ದೇಶಕ್ಕೆ ಸೀಮಿತ ಆಗಿರೋದಲ್ಲ, ಅವರ ಲಿಂಕ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುತ್ತೆ. ಅದು ಎಲ್ಲದರ ಕುರಿತಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಮತ್ತೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಕೌನ್ಸಿಲ್ ಅದರ ಅಡಿಯಲ್ಲಿ ಕಾನೂನು ಜಾರಿಗೊಳಿಸಲಿಕ್ಕೆ, ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತಹ ಸಹಕಾರವನ್ನ ಬಲಪಡಿಸಲಿಕ್ಕೆ ಎರಡೂ ದೇಶಗಳು ಒಪ್ಕೊಂಡಿದ್ದಾವೆ. ಭಾರತಕ್ಕೆ ಯಾಕೆ ಇಂಪಾರ್ಟೆಂಟ್ ಇದು ಅಂತಂದ್ರೆ, ಸೌದಿ ಅರೇಬಿಯಾ ಇಸ್ ಕ್ರೂಷಿಯಲ್ ಫಾರ್ ಇಂಡಿಯಾಸ್ ಎನರ್ಜಿ ಸೆಕ್ಯೂರಿಟಿ, ನಮ್ಮ ಇಂಧನ ಭದ್ರತೆಗೆ ಬಹಳ ಇಂಪಾರ್ಟೆಂಟ್. ಕೌಂಟರ್ ಟೆರರ್ ಕೋಆಪರೇಷನ್, ಇನ್ವೆಸ್ಟ್ಮೆಂಟ್ ಅಂಡ್ ಇಂಡಿಯನ್ ಡಯಾಸ್ಪೋರಾ ವೆಲ್ಫೇರ್. ಎನರ್ಜಿ ಸೆಕ್ಯೂರಿಟಿ ಆದ್ಮೇಲೆ ಭಯೋತ್ಪಾದನಾ ವಿರೋಧಿ ಸಹಕಾರ, ಹೂಡಿಕೆ ಇರಬಹುದು, ಮತ್ತೆ ಅಲ್ಲಿ ನಮ್ಮ ದೇಶದವರು ಇರ್ತಾರೆ, ಅನಿವಾಸಿಗಳು, ಇಂಡಿಯನ್ ಡಯಾಸ್ಪೋರಾ, ಅವರ ಕ್ಷೇಮಕ್ಕಾಗಿ ನಾವು ಇಂಥ ಮಾತುಕತೆಗಳನ್ನು ನಡೆಸ್ತಾ ಇರಬೇಕಾಗತ್ತೆ, ಒಳ್ಳೆಯ ಸಂಬಂಧವನ್ನ ಕಾಪಾಡ್ಕೊಂಡು ಹೋಗ್ಬೇಕಾಗತ್ತೆ. ರೆಗ್ಯುಲರ್ ಸೆಕ್ಯೂರಿಟಿ ಡೈಲಾಗ್ಸ್ ರಿಫ್ಲೆಕ್ಟ್ ಇಂಡಿಯಾಸ್ ವೆಸ್ಟ್ ಏಷ್ಯಾ ಸ್ಟ್ರಾಟಜಿ ಬೇಸ್ಡ್ ಆನ್ ಸೆಕ್ಯೂರಿಟಿ ಕೋಆಪರೇಷನ್, ಸ್ಟ್ರಾಟಜಿಕ್ ಅಟೋನಮಿ ಅಂಡ್ ರೀಜನಲ್ ಸ್ಟೆಬಿಲಿಟಿ. ನೋಡಿ, ಟ್ರಯಾಂಗಲ್ ತರ ಇದು, ಇದನ್ನ ಮೇನ್ಸ್ ಅಲ್ಲಿ ಬರಿಬೇಕಾದ್ರೆ ಹಿಂಗ್ ಮಾಡ್ಬೋದು ನೀವು. ನಮ್ಮ ಇಂಡಿಯಾದ ವೆಸ್ಟ್ ಏಷ್ಯಾ ಸ್ಟ್ರಾಟಜಿ ಅಂತ ಮಿಡ್ಲ್ ಅಲ್ಲಿ ಏನಾದ್ರು ಬರೆದು, ಸ್ಟ್ರಾಟಜಿ ಯಾವುದ್ರ ಮೇಲೆ ಫೋಕಸ್ ಮಾಡ್ಕೊಂಡಿದೆ, ಒಂದು ಸೆಕ್ಯೂರಿಟಿ ಕೋಆಪರೇಷನ್ ಇವಾಗ ಭದ್ರತಾ ಸಹಕಾರ, ಒಂದು ಸ್ಟ್ರಾಟಜಿಕ್ ಅಟೋನಮಿ. ಮೇನ್ಸ್ ಅಲ್ಲಿ ಏನಾದ್ರು ಬರೀಬೇಕಾದ್ರೆ ಫುಲ್ ಫಾರ್ಮ್ ಬರೀರಿ. ಸ್ಟ್ರಾಟಜಿಕ್ ಅಟೋನಮಿ ಅಂತಂದ್ರೆ ಕಾರ್ಯತಂತ್ರದ ಸ್ವಾಯತ್ತತೆಯನ್ನು ನಾವು ಯಾವಾಗಲೂ ಮಹತ್ವವಾಗಿ ಇಟ್ಕೊಳ್ತೇವೆ. ರೀಜನಲ್ ಸ್ಟೆಬಿಲಿಟಿ, ಪ್ರಾದೇಶಿಕವಾಗಿ ಸ್ಥಿರತೆ ಇರಬೇಕು. ಇದು ಮೂರು ಬಹಳ ಮುಖ್ಯವಾಗಿ ನಾವು ಕನ್ಸಿಡರ್ ಮಾಡ್ತೇವೆ. ನೆಕ್ಸ್ಟ್, a report by the Department of Personnel and Training DOPT shows that over 66% of sanitation workers in the central government belong to SC, ST and OBC categories. DOPT ವರದಿ ಪ್ರಕಾರ ಕೇಂದ್ರ ಸರ್ಕಾರದಲ್ಲಿರುವಂತಹ ನೈರ್ಮಲ್ಯ ಕಾರ್ಮಿಕರಲ್ಲಿ 66% ಹೆಚ್ಚು ಮಂದಿ, 66%ಗಿಂತ ಹೆಚ್ಚು ಮಂದಿ SC, ST, OBC ಕಮಿಟಿ ಆ ಒಂದು ವರ್ಗಗಳಿಗೆ ಸೇರಿದವರಾಗಿದ್ದಾರೆ. ಈ ಡೇಟಾ ಹೇಳೋದು ಏನಂತಂದ್ರೆ, ವಾಟ್ ದ ಡೇಟಾ ಇಂಡಿಕೇಟ್ಸ್, ಡೇಟಾ ಹೈಲೈಟ್ಸ್ ಸೋಷಿಯಲ್ ಕಾನ್ಸಂಟ್ರೇಷನ್ ಆಫ್ ಸ್ಯಾನಿಟೇಷನ್ ವರ್ಕ್ ಅಮಂಗ್ ಹಿಸ್ಟೋರಿಕಲಿ ಡಿಸ್ಅಡ್ವಾಂಟೇಜ್ಡ್ ಕಮ್ಯುನಿಟೀಸ್. ಅಂದ್ರೆ ಐತಿಹಾಸಿಕವಾಗಿ ಹಿಂದುಳಿದಂತ ಸಮುದಾಯಗಳಲ್ಲೇ ನೈರ್ಮಲ್ಯ ಕೆಲಸವನ್ನ ಮಾಡೋರು ಜಾಸ್ತಿ ಇದ್ದಾರೆ, ಅಲ್ಲೇ ಅದು ಸೋಷಿಯಲ್ ಕಾನ್ಸಂಟ್ರೇಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಪಾಯಿಂಟಿಂಗ್ ಟು ಆಕ್ಯುಪೇಷನಲ್ ಸೆಗ್ರಿಗೇಷನ್ ಡಿಸ್ಪೈಟ್ ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟೀಸ್ ಆಫ್ ಇಕ್ವಾಲಿಟಿ ಅಂಡ್ ಡಿಗ್ನಿಟಿ ಆಫ್ ಲೇಬರ್. ಸಂವಿಧಾನದ ಪ್ರಕಾರ ಸಮಾನತೆ, ಪ್ರತಿಯೊಂದು ಕೆಲಸಕ್ಕೂ ಅದರದಾದ ಘನತೆ ಇದೆ ಅಂತ ನಾವು ಹೇಳ್ತೇವೆ. ಆದ್ರೂ ಪ್ರತ್ಯೇಕವಾಗಿ ಆಕ್ಯುಪೇಷನಲ್ ಸೆಗ್ರಿಗೇಷನ್, ವೃತ್ತಿಪರವಾಗಿ ಅವರನ್ನ ಪ್ರತ್ಯೇಕವಾಗಿ ನೋಡೋದು ಇನ್ನೂ ಮುಂದುವರಿತಾ ಇದೆ. ಇನ್ನು ಕಾನ್ಸ್ಟಿಟ್ಯೂಷನಲ್ ಗವರ್ನೆನ್ಸ್ ಆಂಗಲ್ ನೋಡೋದಾದ್ರೆ ಇದನ್ನ ನೀವು ಆರ್ಟಿಕಲ್ 14, 15, 17, 21 ಎಲ್ಲ ಕಡೆ ಎಕ್ಸಾಂಪಲ್ ಅನ್ನ ಕೊಟ್ಟು ಯೂಸ್ ಮಾಡ್ಕೋಬಹುದು. ಇನ್ನು ಇವತ್ತಿಂದು ಎಕನಾಮಿಕ್ ಸರ್ವೆ ಬಿಡುಗಡೆ ಆಗಿತ್ತಲ್ವಾ, ಅದರ ಬಗ್ಗೆ ಸಂಬಂಧಪಟ್ಟಂತಹ ಕೆಲವು ವಿಷಯಗಳಿವೆ. Economic Survey 25-26 tabled in Parliament projects bright growth outlook for India. ಭಾರತದ ಮುಂದಿನ ದಿನಗಳ ಗ್ರೋತ್ ಬ್ರೈಟ್ ಆಗಿದೆ, ಅಂದ್ರೆ ಭವಿಷ್ಯ ಆಶಾದಾಯಕವಾಗಿದೆ ಅಂತ ಎಕನಾಮಿಕ್ ಸರ್ವೆ ಹೇಳ್ತಾ ಇದೆ. ರೈಸಿಂಗ್ ದ ಮೀಡಿಯಂ ಟರ್ಮ್ ಗ್ರೋತ್ ಎಸ್ಟಿಮೇಟ್ ಟು ಅಬೌಟ್ 7%. ಮೀಡಿಯಂ ಟರ್ಮ್ ಗ್ರೋತ್ ಅಂದ್ರೆ ಮಧ್ಯಮ ಅವಧಿಯ ಬೆಳವಣಿಗೆಯ ಅಂದಾಜನ್ನ 7%ಗೆ ಏರಿಸಿದ್ದಾರೆ. ಆದ್ರೆ ರಿಸ್ಕ್ ಇರೋದು ಅಥವಾ ನಾವು ಕೂಲಂಕುಷವಾಗಿ ಎಚ್ಚರಿಕೆಯಿಂದ ಇರಬೇಕಾಗಿರೋದಲ್ಲಿ, ವೈಲ್ ವಾರ್ನಿಂಗ್ ದಟ್ ಗ್ಲೋಬಲ್ ಎಕನಾಮಿ ಫೇಸಸ್ ರೈಸಿಂಗ್ ರಿಸ್ಕ್. ಭಾರತಕ್ಕೆ ಸ್ವಲ್ಪ ಒಳ್ಳೆಯ ಕಾಲ ಇದ್ರೂ ಸಹ ಜಾಗತಿಕ ಮಟ್ಟದಲ್ಲಿ ಕೆಲವು ಅಪಾಯಗಳು ಎದುರಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ವೈ ಇಂಡಿಯಾ ಲುಕ್ಸ್ ರೆಸಿಲಿಯಂಟ್, ಭಾರತದ ಸ್ಥಿತಿಸ್ಥಾಪಕತ್ವ ಏನೇ ಬಂದರೂ ತಡ್ಕೊಳ್ಳೋ ಶಕ್ತಿಗೆ ಕಾರಣ ಏನಿರಬಹುದು. ಇಂಡಿಯಾಸ್ ಗ್ರೋತ್ ಇಸ್ ಸಪೋರ್ಟೆಡ್ ಬೈ ಸ್ಟ್ರಾಂಗ್ ಡೊಮೆಸ್ಟಿಕ್ ಡಿಮ್ಯಾಂಡ್. ಪಾಪ್ಯುಲೇಷನ್ ಇದೆ, ಜನರಿಗೆ ಆದಾಯ ಬರ್ತಾ ಇದ್ರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಸೊ ಡೊಮೆಸ್ಟಿಕ್ ಡಿಮ್ಯಾಂಡ್ ಇದೆ. ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ ಅಲ್ವಾ, ಅಂತಂದ್ರೆ ಸಾರ್ವಜನಿಕ ಮೂಲ ಸೌಕರ್ಯಕ್ಕೆ ಮಾಡ್ತಿರ್ತಕ್ಕಂಥ ವೆಚ್ಚ ಇರಬಹುದು. ಮ್ಯಾನುಫ್ಯಾಕ್ಚರಿಂಗ್ಗೆ ಸಹ ಪುಷ್ ಸಿಗ್ತಾ ಇದೆ, ಅಂತಂದ್ರೆ ಉತ್ಪಾದನಾ ವಲಯಕ್ಕೆ ಒಂದು ಪುಷ್ಟಿ ಬರ್ತಾ ಇದೆ. ಮತ್ತೆ ರಿಫಾರ್ಮ್ಸ್, ಬೇರೆ ಬೇರೆ ಸುಧಾರಣಾ ಕ್ರಮಗಳು, ಇಂಪ್ರೂವಿಂಗ್ ಪ್ರೊಡಕ್ಟಿವಿಟಿ, ಜನರ ಉತ್ಪಾದಕತೆ ಸಹ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ದೀಸ್ ಫ್ಯಾಕ್ಟರ್ಸ್ ಕ್ಯಾನ್ ಸಸ್ಟೈನ್ ಗ್ರೋತ್ ಈವನ್ ಇಫ್ ದಿ ಗ್ಲೋಬಲ್ ಎನ್ವೈರನ್ಮೆಂಟ್ ವೀಕನ್ಸ್. ಈ ಫ್ಯಾಕ್ಟರ್ಗಳು ನಾವು
ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಈ ಎಲ್ಲವನ್ನ ಜಾಗತಿಕ ಮಟ್ಟದಲ್ಲಿ ಏನೇ ಆಗಲಿ ಭಾರತ ಸ್ವಲ್ಪ ಅದಕ್ಕೆ ಸ್ಥಿತಿಸ್ಥಾಪಕತ್ವವನ್ನ ಹೊಂದಿ ಅದೆಲ್ಲವನ್ನ ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಗ್ಲೋಬಲ್ ರಿಸ್ಕ್ ಹೈಲೈಟೆಡ್. ದ ಸರ್ವೆ ಔಟ್ಲೈನ್ಸ್ 3 ಗ್ಲೋಬಲ್ ಸಿನಾರಿಯೋಸ್ ಫಾರ್ 2026 ಫ್ರಮ್ ದಿ ಬೆಸ್ಟ್ ಕೇಸ್ ಸ್ಟೆಬಿಲಿಟಿ ಟು ವರ್ಸ್ಟ್ ಕೇಸ್ ಶಾಕ್ಸ್. ಮುಖ್ಯವಾಗಿ ಯಾವ್ಯಾವ ರಿಸ್ಕ್ ಇದೆ ಅಂತಂದ್ರೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್, ಭೌಗೋಳಿಕ ರಾಜಕೀಯ ಅಥವಾ ಭೂ ರಾಜಕೀಯ ಅಂತ ಹೇಳ್ತೇವೆ. ಈಗ ಆಯಿಲು ನೋಡಿರಬಹುದು ನೀವು, US ಏನ್ ಮಾಡ್ತಾ ಇದೆ, ಗ್ರೀನ್ಲ್ಯಾಂಡು, ವೆನಿಜುವೆಲಾ, ಈ ಒಂದು ವಿಷಯಗಳು, ರಷ್ಯಾ ಉಕ್ರೇನ್, ಇಸ್ರೇಲ್ ಗಾಜಾ ಅಂಥ ವಿಷಯಗಳು. ಅದ್ರ ಜೊತೆ ಟ್ರೇಡ್ ಫ್ರಾಗ್ಮೆಂಟೇಶನ್, ಕೆಲವು ಚಿಕ್ಕ ಚಿಕ್ಕ ಗುಂಪುಗಳಾಗ್ಬಿಡುತ್ತೆ, ಫ್ರಾಗ್ಮೆಂಟೇಶನ್ ಕ್ರಿಯೇಟ್ ಆದ್ರೆ ಅಲ್ಲೂ ಸಹ ಪ್ರಾಬ್ಲಮ್ ಬರಬಹುದು. ಫಿನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಅಂಡ್ ಕ್ಲೈಮೇಟ್ ಇಂಪ್ಯಾಕ್ಟ್, ಆರ್ಥಿಕವಾದಂತ ಅಥವಾ ಆರ್ಥಿಕತೆಗೆ ಸಂಬಂಧಪಟ್ಟಂತ ಅಸ್ಥಿರತೆ ಎದುರಾದ್ರೆ, ಹಣಕಾಸಿನ ಅಸ್ಥಿರತೆ ಮತ್ತೆ ಹವಾಮಾನ ವೈಪರೀತ್ಯ, ಇಂತಹ ಅಪಾಯಗಳು ಇರಬಹುದು. ಅದಕ್ಕೆ ನಾವು ನಮ್ಮನ್ನ ಸಮರ್ಥನೀಯವಾಗಿ ಅಥವಾ ಸನ್ನದ್ಧರಾಗಿಸ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎಕನಾಮಿಕ್ ಸರ್ವೆ 25-26 highlights highly uneven distribution of secondary schools in India. Only about 17% in rural areas and 38% in urban areas provide secondary education, affecting enrollment and retention. ಎಕನಾಮಿಕ್ ಸರ್ವೆ ಹೇಳೋ ಇನ್ನೊಂದು ಮಹತ್ವದ ಅಂಶ ಯಾವುದು ಅಂತಂದ್ರೆ ಅನ್ಇವನ್ ಡಿಸ್ಟ್ರಿಬ್ಯೂಷನ್ ಆಫ್ ಸೆಕೆಂಡರಿ ಸ್ಕೂಲ್ಸ್, ಪ್ರೌಢಶಾಲೆ, ಹೈಸ್ಕೂಲ್ ಅಂತ ಹೇಳ್ಬೋದು. ಹಳ್ಳಿಗಳಲ್ಲಿ 17% ಮಾತ್ರ, ನಗರಗಳಲ್ಲಿ 38% ಮಾತ್ರ ಸೆಕೆಂಡರಿ ಎಜುಕೇಶನ್ ಪ್ರೊವೈಡ್ ಮಾಡ್ತಾ ಇವೆ. ವೈ ಸ್ಟೂಡೆಂಟ್ಸ್ ಡ್ರಾಪ್ ಔಟ್? ಇನ್ನು ಸ್ಟೂಡೆಂಟ್ ಡ್ರಾಪ್ ಔಟ್ಗೆ ಸಂಬಂಧಪಟ್ಟ ಹಾಗೆ ಮೇನ್ ರೀಸನ್ ಫಾರ್ ಸೆಕೆಂಡರಿ ಲೆವೆಲ್ ಡ್ರಾಪ್ ಔಟ್ಸ್ ಆರ್ ಎಕನಾಮಿಕ್ ಪ್ರೆಷರ್, ಸಪ್ಲಿಮೆಂಟ್ ಹೌಸ್ ಹೋಲ್ಡ್ ಇನ್ಕಮ್. ಅಂದ್ರೆ ಈಗ ಕಡ್ಡಾಯ ಉಚಿತ ಶಿಕ್ಷಣ ಅನ್ನುವಂತ ವ್ಯವಸ್ಥೆ ಇದೆ 6ರಿಂದ 14 ವರ್ಷ. ಅಲ್ಲಿ ತನಕ ಮಕ್ಕಳನ್ನ ಶಾಲೆಗೆ ಕಳಿಸ್ತಾರೆ, ಇಲ್ದಿದ್ರೆ ಶಿಕ್ಷೆ ಆಗುತ್ತೆ, ಆ ರೀತಿಯಾದಂತಹ ಕೆಲವು ಭಯ ಇರುತ್ತೆ. ಅದಾದ್ಮೇಲೆ ತಕ್ಷಣ ಅವರು ಅಷ್ಟು ವರ್ಷ ಓದಿದ ತಕ್ಷಣ ಅವರನ್ನ ಶಾಲೆಯಿಂದ ಬಿಡಿಸಿ ಮನೆಯ ಕೆಲಸಕ್ಕೆ ಅಥವಾ ಬೇರೆ ಕಡೆ ಕೆಲಸಕ್ಕೆ ಕಳಿಸ್ತಾರೆ. ಅಂಡ್ ಡೊಮೆಸ್ಟಿಕ್ ಅಂಡ್ ಕೇರ್ ರೆಸ್ಪಾನ್ಸಿಬಿಲಿಟಿ, ಎಷ್ಟು ಹೆಣ್ಮಕ್ಳು ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಗಂಡು ಮಕ್ಕಳನ್ನ ಹೊರಗಡೆ ಫ್ಯಾಕ್ಟರಿಗಳಲ್ಲಿ ಬೇರೆ ಬೇರೆ ಕಡೆ ಕಳಿಸುವ ಸಾಧ್ಯತೆಯನ್ನು ನಾವು ಕಂಡಿರ್ತೇವೆ. ಎಸ್ಪೆಷಲಿ ಅಮಂಗ್ ಅಡಾಲಸೆಂಟ್ಸ್, ದಿಸ್ ಶೋಸ್ ದಟ್ access alone is not enough, ಸೋಶಿಯೋ ಎಕನಾಮಿಕ್ ಕಂಡೀಷನ್ ಮ್ಯಾಟರ್ ಅಲ್ವಾ. ಶಾಲೆ ಇದೆ ಅಂದ ಮಾತ್ರಕ್ಕೆ ಒಳ್ಳೆ ಎಲ್ಲ ನಡೀತಾ ಇದೆ ಅಂತ ಅದ್ರ ಅರ್ಥ ಅಲ್ಲ. ನಮ್ಮ ಹಳ್ಳಿಗಳಲ್ಲೂ ಎಷ್ಟೋ ಕಡೆ ಶಾಲೆಗಳಿರುತ್ತೆ, ಆದ್ರೆ ಶಿಕ್ಷಕರು ಇರೋದಿಲ್ಲ. ಶಿಕ್ಷಕರಿದ್ರು ಎಷ್ಟು ಬೇಕೋ ಅಷ್ಟು ವಿದ್ಯಾರ್ಥಿಗಳು ಇರೋದಿಲ್ಲ, ವಿದ್ಯಾರ್ಥಿಗಳಿದ್ರು ಸರಿಯಾಗಿ ಬರೋದಿಲ್ಲ ಅಲ್ವಾ. ಆ ರೀತಿಯಾಗಿ ಅವರ ಸೋಶಿಯೋ ಎಕನಾಮಿಕ್ ಕಂಡೀಷನ್ಸ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದ ಇಶ್ಯೂ ಇಸ್ ಲಿಂಕ್ಡ್ ಟು NEP 2020 goals which aim to rise secondary enrollment. Survey stresses school mapping, vocational education, skill integration and state capacity building. Also calls for internationalizing higher education. ಇಶ್ಯೂ ಮುಖ್ಯವಾಗಿ ನಾವು NEP, ರಾಷ್ಟ್ರೀಯ ಶಿಕ್ಷಣ ನೀತಿ, ಅದಕ್ಕೆ ಸಂಬಂಧಪಟ್ಟಿರೋದು. ಶಾಲಾ ಮ್ಯಾಪಿಂಗ್ ಇರಬಹುದು, ವೃತ್ತಿಪರ ಶಿಕ್ಷಣ, ಕೌಶಲ್ಯ, ಹೀಗೆ ಮುಖ್ಯವಾದಂತಹ ವಿಷಯಗಳಿಗೆ ಇಲ್ಲಿ ಒತ್ತು ನೀಡ್ತಾ ಇದೆ. ಅದೇ ರೀತಿ ಉನ್ನತ ಶಿಕ್ಷಣವನ್ನ ಅಂತಾರಾಷ್ಟ್ರೀಕರಣಗೊಳಿಸಬೇಕು. ಬರೀ ನಮ್ಮ ದೇಶದ ಸಿಲೆಬಸ್ಸು ಯಾವಾಗಲೂ ಅದನ್ನೇ ಮುಂದುವರ್ಸ್ಕೊತಿರೋದಲ್ಲ. ಅಂದ್ರೆ ಮನಸ್ಸನ್ನ, ಮಿದುಳನ್ನ ಮುಕ್ತವಾಗಿ ಇಟ್ಕೊಂಡಾಗ ಬೇರೆ ಬೇರೆ ಕಡೆ ಯಾವ್ಯಾವ ವಿಷಯಗಳು ಒಳ್ಳೇದಿದೆ ಅದನ್ನ ಸ್ವೀಕರಿಸಿ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ರೆಡಿ ಆಗಿರ್ಬೇಕು. ಮುಂದಿನ ವಿಚಾರ, ಎಕನಾಮಿಕ್ ಸರ್ವೆ 25-26 says India's urban development remains an unfinished promise. Cities face daily stress due to housing shortages, long commutes, weak mobility, pressure on land and services. ನಗರಗಳಿಗೆ ವಲಸೆ ಹೋಗುವವರ ಸಂಖ್ಯೆ ಜಾಸ್ತಿ ಆಗಿದೆ, ಆದರೆ ಅಲ್ಲಿರೋರ ಕಷ್ಟಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಗರ ಅಭಿವೃದ್ಧಿ ಅನ್ನೋದು ಒಂದು ಅನ್ಫಿನಿಶ್ಡ್ ಪ್ರಾಮಿಸ್ ಆಗಿ ಉಳಿದು ಬಿಟ್ಟಿದೆ ಅಂತ ಆರ್ಥಿಕ ಸಮೀಕ್ಷೆ ಹೇಳ್ತಾ ಇದೆ. ಯಾಕಂತಂದ್ರೆ ಸರಿಯಾದ ವಸತಿ ಇಲ್ಲ. ವಸತಿ ಸಿಕ್ಕಿದ ಮೇಲೆ ಕೆಲ್ಸಕ್ಕೆ ಹೋಗ್ಬೇಕಲ್ವಾ, ಕೆಲ್ಸಕ್ಕೆ ಹೋಗ್ಬೇಕು ಅಂತಂದ್ರೆ ಟ್ರಾಫಿಕ್ ಅಥವಾ ದೂರ ಪ್ರಯಾಣ ಮಾಡ್ಬೇಕು, ಸಂಚಾರ ವ್ಯವಸ್ಥೆಗಳು ಸರಿಯಾಗಿರೋದಿಲ್ಲ, ಮತ್ತೆ ಭೂಮಿ ಇರಬಹುದು, ಲ್ಯಾಂಡು ಅಥವಾ ಸರ್ವಿಸ್ಗಳು, ಅದ್ರ ಮೇಲೆ ಜಾಸ್ತಿ ಒತ್ತಡ ಬೀಳ್ತಾ ಇರೋದ್ರಿಂದ ಪ್ರತಿದಿನ ಜಾಸ್ತಿ ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಮುಖ್ಯವಾಗಿ ರಿಸ್ಟ್ರಿಕ್ಟೆಡ್ ಅರ್ಬನ್ ಡೆನ್ಸಿಟಿ, unclear land title, limited affordable housing, over-dependence on private vehicles, and fragmented metropolitan governance. While basic services, water, sanitation expanded, cities must
Now shift focus to reliability, efficiency, circularity and sustainability. ನೋಡಿ ಎಷ್ಟು ವಿಷಯಗಳು ಬಂತು ಇಲ್ಲಿ. ಸರ್ವೆ ಹೇಳೋದು ಏನಂತಂದ್ರೆ ಸಮಸ್ಯೆಗಳಿರೋದೇನು, ನಗರಗಳ ಸಾಂದ್ರತೆ, ಅಸ್ಪಷ್ಟವಾದಂತಹ ಭೂ ದಾಖಲೆಗಳು, ಮತ್ತೆ ಕೈಗೆಟುಕುವ ದರದಲ್ಲಿ ಅಫೋರ್ಡೆಬಲ್ ಆದಂತಹ ವಸತಿ ವ್ಯವಸ್ಥೆ ಇರೋದಿಲ್ಲ. ಖಾಸಗಿ ವಾಹನಗಳು ಜಾಸ್ತಿ ಆಗ್ತಾ ಇವೆ, ಅದರಿಂದ ಲಿಂಕ್ ಎಲ್ಲಾಗುತ್ತೆ, ಎನ್ವೈರ್ಮೆಂಟ್ಗೆ ಆಗುತ್ತೆ ಪೊಲ್ಯೂಷನ್. ಮತ್ತೆ ಫ್ರಾಗ್ಮೆಂಟೆಡ್ ಗವರ್ನೆನ್ಸ್, ಆಡಳಿತ ಸಹ ಫ್ರಾಗ್ಮೆಂಟ್ ಆಗ್ಬಿಟ್ಟಿದೆ. ಮೊದಲಿಗೆ ಹೋಲಿಸಿದ್ರೆ ಈಗ ನೀರು, ನೈರ್ಮಲ್ಯ, ಮೂಲಭೂತ ಸೇವೆಗಳ ಒಂದು ವಿಸ್ತರಣೆ ಆಗಿದೆ. ಆದ್ರೆ ನಗರಗಳು ಯಾವುದ್ರ ಮೇಲೆ ಗಮನ ಹರಿಸಬೇಕು? ವಿಶ್ವಾಸಾರ್ಹತೆ, ಅಂದ್ರೆ ಸರಿಯಾದ ರೀತಿಯಲ್ಲಿ ಅದು ಎಲ್ರಿಗೂ ತಲುಪಬೇಕು, ದಕ್ಷತೆ ಇರಬಹುದು, ಮರುಬಳಕೆ, ಸುಸ್ಥಿರತೆ ಕಡೆ ಗಮನ ಹರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ವಾಟ್ ನೀಡ್ಸ್ ಟು ಚೇಂಜ್ ಬಿಯಾಂಡ್ ಇನ್ಫ್ರಾಸ್ಟ್ರಕ್ಚರ್? Cities need strong institutions, better fiscal autonomy, and improved civic norms, shared responsibility, respect for public spaces. ಮೂಲಸೌಕರ್ಯ ಮಾತ್ರ ಅಲ್ಲ, ಸಾಂಸ್ಥಿಕ ಬಲ ಇರಬೇಕು, ಸಂಸ್ಥೆಗಳು ಚೆನ್ನಾಗಿ ಕೆಲಸ ಮಾಡಬೇಕು, ಫಿಸ್ಕಲ್ ಆಟೋನಮಿ, ಆರ್ಥಿಕ ಸ್ವಾಯತ್ತತೆ ಇರಬೇಕಾಗುತ್ತೆ. ಅದೇ ರೀತಿ ನಾಗರಿಕರು ಸಹ ತಮ್ಮ ಜವಾಬ್ದಾರಿಯನ್ನ ಸರಿಯಾಗಿ ಹಂಚ್ಕೋಬೇಕಾಗತ್ತೆ, ಸಾರ್ವಜನಿಕ ಸ್ಥಳಗಳನ್ನ ಗೌರವಪೂರ್ವಕವಾಗಿ ನೋಡ್ಕೋಬೇಕಾಗತ್ತೆ. ಇದೆಲ್ಲ ಮಾಡಿದಾಗ ನಗರಗಳು ಅಭಿವೃದ್ಧಿಯನ್ನ ಹೊಂದೋದ್ರಲ್ಲಿ ಯಾವುದೇ ಸಂಶಯ ಇರೋದಿಲ್ಲ. Economic Survey 25-26 says that cutting carbon emissions should not be India's top immediate priority. Instead, India should focus first on development, growth and adaptation to climate change. ಈ ಒಂದು ಪ್ಯಾರಾದಿಂದಾನೇ ಡೈರೆಕ್ಟ್ ಆಗಿ ಮೇನ್ಸ್ ಕ್ವಶನ್ ಬರೋ ಸಾಧ್ಯತೆ ಇದೆ. ಯಾಕಂತಂದ್ರೆ ನಾವು ಎನ್ವೈರ್ಮೆಂಟ್ ವರ್ಸಸ್ ಡೆವಲಪ್ಮೆಂಟ್ ಇದರ ನಡುವೆ ಇರುವಂತಹ ಕಾನ್ಸೆಪ್ಟ್ ಅನ್ನ ತುಂಬಾ ದಿವಸದಿಂದ ನೋಡ್ತಾ ಇದ್ದೇವೆ. ಎಕನಾಮಿಕ್ ಸರ್ವೆನೂ ಅದನ್ನೇ ಹೇಳ್ತಾ ಇದೆ. ಅಂತಂದ್ರೆ ಏನ್ ಹೇಳ್ತಾ ಇದೆ? ಕಾರ್ಬನ್ ಹೊರಸೂಸುವಿಕೆಯನ್ನು ಕಡಿತಗೊಳಿಸೋದು ಭಾರತದ ಮೊದಲ ಆದ್ಯತೆ ಆಗಬಾರದು, ಶುಡ್ ನಾಟ್ ಬಿ ಇಂಡಿಯಾಸ್ ಟಾಪ್ ಇಮಿಡಿಯೇಟ್ ಪ್ರಯಾರಿಟಿ ಅಂತ ಹೇಳ್ತಾ ಇದೆ. ಅದ್ರ ಬದಲು ಇಂಡಿಯಾ ಯಾವ್ದ್ರ ಮೇಲೆ ಫೋಕಸ್ ಮಾಡಬೇಕು? ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡಬೇಕು, ಗ್ರೋತ್ ಮತ್ತೆ ಕ್ಲೈಮೇಟ್ ಚೇಂಜ್ಗೆ ಹೇಗೆ ಅಡಾಪ್ಟ್ ಮಾಡ್ಕೋಬೇಕು ನಮ್ಮನ್ನ ಅಂತ ಫೋಕಸ್ ಮಾಡಬೇಕು. ಏನ್ ಆರ್ಗ್ಯುಮೆಂಟ್ ಹಾಗಾದ್ರೆ ಸರ್ವೆ ಇದು ಅಂತಂದ್ರೆ, ರ್ಯಾಪಿಡ್ ಫೋರ್ಸ್ಡ್ ಎಮಿಷನ್ ಕಟ್ ಕ್ಯಾನ್ ಹರ್ಟ್ ಗ್ರೋ. ಸಡನ್ ಆಗಿ ನಾಳೆಯಿಂದಾನೇ ಇಂಥ ಒಂದು ಕ್ರಮ ಕೈಗೊಳ್ಳೋಣ, ರ್ಯಾಪಿಡ್ ಆಗಿ ಮಾಡ್ಬಿಡೋಣ ಅಂತ ಹೇಳೋದು ಗ್ರೋತ್ ಅನ್ನ ಕುಗ್ಗಿಸಬಹುದು, ಬೆಳವಣಿಗೆಯನ್ನ ತಗ್ಗಿಸಬಹುದು, ಜಾಬ್ಸ್ ಕಡಿಮೆ ಆಗಬಹುದು, ಫುಡ್ ಸೆಕ್ಯೂರಿಟಿ ಅಂತಹ ಇಶ್ಯೂಗಳು ಬರಬಹುದು, ಪವರ್ಟಿ ರಿಡಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲದಕ್ಕೂ ಸ್ವಲ್ಪ ನಾವು ಅವಾಗ ಬೇರೆ ಬೇರೆ ಕಷ್ಟಗಳನ್ನು ಎದುರಿಸಬೇಕಾಗತ್ತೆ. ಫಾರ್ ಅ ಡೆವಲಪಿಂಗ್ ಕಂಟ್ರಿ ಲೈಕ್ ಇಂಡಿಯಾ, low carbon transition should be gradual and supported by innovation and investment, not abrupt restrictions. ನಾವು ಡೆವಲಪಿಂಗ್ ಕಂಟ್ರಿ ಅಲ್ವಾ, ಒಂದು ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ದೇಶ. ಈಗ ಎಷ್ಟೋ ಅಮೆರಿಕ, UK ಅಲ್ಲೆಲ್ಲ ಆಲ್ರೆಡಿ ಡೆವಲಪ್ಮೆಂಟ್ ಆಗಿದೆ, ಅಭಿವೃದ್ಧಿ ಹೊಂದಿದ್ದಾರೆ, ಜನರಿಗೆ ಬೇಸಿಕ್ ಫೆಸಿಲಿಟಿ ಎಲ್ಲ ಇದೆ. ಆ ದೇಶಗಳು ಈಸಿಯಾಗಿ ಅದನ್ನು ಅಡಾಪ್ಟ್ ಮಾಡ್ಕೋಬಹುದು. ಆದ್ರೆ ಇಲ್ಲಿ ಅಂತಹ ಪರಿಸ್ಥಿತಿ ಇರೋದಿಲ್ಲ. ಹಾಗಾಗಿ ನಾವು ಸಡನ್ ಆಗಿ ಕಠಿಣ ಕ್ರಮಗಳನ್ನ ಜಾರಿಗೊಳಿಸ್ಲಿಕ್ಕೆ ಆಗೋದಿಲ್ಲ. ಗ್ರಾಜುವಲ್ ಆಗಿ, ಹಂತ ಹಂತವಾಗಿ ನಾವು ಇನೋವೇಷನ್ ಮತ್ತೆ ಇನ್ವೆಸ್ಟ್ಮೆಂಟ್ ಎರಡನ್ನ ನಿಭಾಯಿಸಿಕೊಂಡು ಇಂಥ ಇಶ್ಯೂಗಳನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಅದೇ ರೀತಿ ಅಡಾಪ್ಟೇಷನ್ ಮತ್ತೆ ಮಿಟಿಗೇಷನ್. ಸರ್ವೆ ಸ್ಟ್ರೆಸಸ್ ದ್ಯಾಟ್ ಅಡಾಪ್ಟೇಷನ್ ಅಂತಂದ್ರೆ ಬಿಲ್ಡಿಂಗ್ ರೆಸಿಲಿಯನ್ಸ್ ಇನ್ ಹೆಲ್ತ್, ಅಗ್ರಿಕಲ್ಚರ್, ಲೈವ್ಲಿಹುಡ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್. ನಮ್ಮನ್ನ ನಾವು ಹೊಂದಿಸ್ಕೊಳ್ಳೋದು, ರೆಸಿಲಿಯಂಟ್ ಅಂತ ಹೇಳ್ತೀವಿ ನೋಡಿ, ರೆಸಿಲಿಯಂಟ್ ಪದೇ ಪದೇ ಬರುತ್ತೆ ಆ ಶಬ್ದ. ಏನೇ ಆದ್ರೂ ನಾವು ಅದಕ್ಕೆ ರೆಡಿ ಆಗಿರೋದು, ತಕ್ಷಣ ನಮ್ಮನ್ನ ಅಡಾಪ್ಟ್ ಮಾಡ್ಕೊಳ್ಳೋದು. ಹೆಲ್ತ್ ಇರಬಹುದು, ಅಗ್ರಿಕಲ್ಚರ್, ಲೈವ್ಲಿಹುಡ್ಸ್, ಜೀವನೋಪಾಯ, ಇನ್ಫ್ರಾಸ್ಟ್ರಕ್ಚರ್. ಸೊ ಈಸ್ ಆಸ್ ಇಂಪಾರ್ಟೆಂಟ್ ಆಸ್ ಮಿಟಿಗೇಷನ್. ಸಮಸ್ಯೆ ಬಂದ ಮೇಲೆ ಅದನ್ನ ತಡೆಗಟ್ಟೋದು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ಯಾವುದು? ನಮ್ಮನ್ನ ನಾವು ಹೊಂದಿಸ್ಕೊಳ್ಳೋದು. ಇಟ್ ಸ್ಟೇಟ್ಸ್ ದ್ಯಾಟ್ ಡೆವಲಪ್ಮೆಂಟ್ ಇಟ್ ಸೆಲ್ಫ್ ಇಸ್ ಅ ಫಾರ್ಮ್ ಆಫ್ ಕ್ಲೈಮೇಟ್ ಅಡಾಪ್ಟೇಷನ್. ನಾವು ಡೆವಲಪ್ ಆದ್ರೆ ಅದು ಒಂದು ರೀತಿಯ ಕ್ಲೈಮೇಟ್ ಅಡಾಪ್ಟೇಷನ್ನೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಲಿಂಕಿಂಗ್ ಕ್ಲೈಮೇಟ್ ಪಾಲಿಸಿ ವಿತ್ ಇನ್ಕ್ಲೂಸಿವ್ ಗ್ರೋತ್ ಅಂಡ್ ಪವರ್ಟಿ ರಿಡಕ್ಷನ್. ಹಾಗಾಗಿ ಪಾಲಿಸಿಯನ್ನ ಯಾವ್ದಕ್ಕೆ ಲಿಂಕ್ ಮಾಡ್ತಾ ಇದ್ದೇವೆ ನಾವು? ಇನ್ಕ್ಲೂಸಿವ್ ಗ್ರೋತ್, ಎಲ್ಲರ ಸಮಗ್ರವಾದಂತಹ ಬೆಳವಣಿಗೆ, ಮತ್ತೆ ಪವರ್ಟಿ ರಿಡಕ್ಷನ್. ಪವರ್ಟಿ ಅಂದ್ರೆ ಬಡತನ ನಿರ್ಮೂಲನೆ ಇರಬಹುದು, ಇದೆಲ್ಲದಕ್ಕೂ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಕನಾಮಿಕ್ ಸರ್ವೆ ಇನ್ನೊಂದು ಏನು ಹೇಳ್ತಾ ಇರೋದು, ಇಂಡಿಯಾಸ್ ಎಥನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮ್ ಬಗ್ಗೆ ವಾರ್ನ್ ಮಾಡ್ತಾ ಇದೆ. ಎಸ್ಪೆಷಲಿ expansion under maize cultivation can affect food security by rising food prices and altering crop patterns. ಎಥನಾಲ್ ಮಿಶ್ರಣ, ಅದರಲ್ಲೂ ಮೆಕ್ಕೆಜೋಳದ ಕೃಷಿ ಸಂಬಂಧಪಟ್ಟ ಹಾಗೆ ಈಗ ಆ ಮಿಶ್ರಣ ಕಾರ್ಯಕ್ರಮದಿಂದ ಏನಾಗಬಹುದು? ಆಹಾರದ ಬೆಲೆಗಳು ಹೆಚ್ಚಬಹುದು,
ಬೆಳೆ ಪದ್ಧತಿಗಳು ಬದಲಾಗಬಹುದು. ಇದರಿಂದ ನೆಕ್ಸ್ಟ್ ಫುಡ್ ಸೆಕ್ಯೂರಿಟಿ ಮೇಲೆ ಎಫೆಕ್ಟ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ವೈ ಫುಡ್ ಸೆಕ್ಯೂರಿಟಿ ಇಸ್ ಅಫೆಕ್ಟೆಡ್? ಯಾಕೆ ಹಾಗಾಗುತ್ತೆ ಅಂತಂದ್ರೆ, ಫಾರ್ ಮೇಸ್ ಫಾರ್ ಎಥನಾಲ್ ಮೀನ್ಸ್ ಲೆಸ್ ಲ್ಯಾಂಡ್, ವಾಟರ್ ಅಂಡ್ ಲೇಬರ್ ಫಾರ್ ಫುಡ್ ಕ್ರಾಪ್ಸ್ ಲೈಕ್ ಪಲ್ಸಸ್ ಅಂಡ್ ಆಯಿಲ್ ಸೀಡ್ಸ್. ಎಥನಾಲ್ ಗಳಿಗೆ ಹೆಚ್ಚು ಮೆಕ್ಕೆಜೋಳ ಬಳಸೋದ್ರಿಂದ ಉಳಿದಿರೋದಿರುತ್ತಲ್ವಾ, ಬೇಳೆಕಾಳು, ಎಣ್ಣೆಕಾಳು, ಆಹಾರದ ಬೆಳೆಗಳಿಗೆ ಲಭ್ಯ ಇರೋ ಭೂಮಿ, ನೀರು ಮತ್ತೆ ಲೇಬರ್ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ದಿಸ್ ಕ್ಯಾನ್ ಇನ್ಕ್ರೀಸ್ ಡಿಪೆಂಡೆನ್ಸ್ ಆನ್ ಎಡಿಬಲ್ ಆಯಿಲ್ ಇಂಪೋರ್ಟ್. ಈ ಎಣ್ಣೆಕಾಳು, ಬೇಳೆಕಾಳಿಗೆ ನಾವು ಭೂಮಿ ಇಟ್ಕೊಳ್ಳಿಲ್ಲ, ಎಲ್ಲ ಮೆಕ್ಕೆಜೋಳಕ್ಕೆ ನಾವು ಇನ್ವೆಸ್ಟ್ ಮಾಡಿದ್ವಿ ಅಂತಂದ್ರೆ ನಾವೇನ್ ಮಾಡ್ಬೇಕು, ಅವಾಗ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೋಬೇಕು. ಅಡುಗೆ ಎಣ್ಣೆ ಆಮದು ಮಾಡ್ಕೋಬೇಕಾಗತ್ತೆ. ಇಂಪೋರ್ಟ್ ಡಿಪೆಂಡೆನ್ಸ್ ಜಾಸ್ತಿ ಆಗುತ್ತೆ ಅಂಡ್ ಮೇಕ್ ಫುಡ್ ಪ್ರೈಸಸ್ ಮೋರ್ ವಾಲಟೈಲ್. ಹಾಗೆ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗ್ಬಿಟ್ರೆ ಆಹಾರ ಪದಾರ್ಥಗಳು ಏರಿಳ್ತಾ ಇರುತ್ತೆ. ಆ ಏರಿಳಿತದಿಂದಾಗಿ ನಾವು ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ಫ್ಲೇಷನ್ ಎಲ್ಲ ಜಾಸ್ತಿ ಎಫೆಕ್ಟ್ ಆಗ್ತಾ ಹೋಗುತ್ತೆ, ಎಸ್ಪೆಷಲಿ ಫಾರ್ ನ್ಯೂಟ್ರಿಷನಲಿ ಇಂಪಾರ್ಟೆಂಟ್ ಐಟಮ್ಸ್. ಅದರಲ್ಲೂ ಪೌಷ್ಟಿಕಾಂಶಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ದೇಶದಲ್ಲಿ ಮಾಲ್ ನ್ಯೂಟ್ರಿಷನ್ ಇದೆ ಇನ್ನು. ಹಾಗಾಗಿ ಅದನ್ನು ನಿವಾರಿಸಬೇಕು ಅಂತಂದ್ರೆ ಎಲ್ಲ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಲ್ವಾ, ಆಹಾರದಲ್ಲಿ ಎಲ್ಲಾ ರೀತಿಯ ಅಂಶಗಳು ಇರಬೇಕಾಗುತ್ತೆ. ಕೇವಲ ಒಂದೇ ಅಂಶ ಇದ್ರೆ ಅದು ಬ್ಯಾಲೆನ್ಸ್ ಡಯಟ್ ಆಗಿರೋದಿಲ್ಲ. ಹಾಗಾಗಿ ಪೌಷ್ಟಿಕಾಂಶಗಳನ್ನ ಬೆಳೆಸುವಂತಹ ಒಂದು ವಾತಾವರಣ ನಮ್ಮ ದೇಶದಲ್ಲಿ ಬೇಕು. ಇನ್ನು ಪಾಲಿಸಿ ಟ್ರೇಡ್ ಆಫ್ ಫಾರ್ ಅಂತಂದ್ರೆ, ಇಶ್ಯೂ ಹೈಲೈಟ್ಸ್ ಕೀ ಟ್ರೇಡ್ ಆಫ್ ಬಿಟ್ವೀನ್ ಎನರ್ಜಿ ಸೆಕ್ಯೂರಿಟಿ ಅಂಡ್ ಫುಡ್ ಸೆಕ್ಯೂರಿಟಿ. ನಮಗೆ ಎರಡು ಆಗ್ಬೇಕು. ಎಲ್ಲ ಸಂದರ್ಭದಲ್ಲೂ ಅದೇ ಸಮಸ್ಯೆ ನಮ್ದು. ಎರಡೂ ಬೇಕು ಅಂತ ಹೇಳ್ತೇವೆ, ಆದ್ರೆ ಒಂದೇ ಸಾರಿ ಬ್ಯಾಲೆನ್ಸ್ ಆಗೋದಿಲ್ಲ. ಎನರ್ಜಿ ಸೆಕ್ಯೂರಿಟಿನೂ ಬೇಕು, ಫುಡ್ ಸೆಕ್ಯೂರಿಟಿನೂ ಬೇಕು ನಮಗೆ. ಎನರ್ಜಿ ಸೆಕ್ಯೂರಿಟಿ ಅಂತಂದ್ರೆ ಫ್ಯೂಯಲ್ ಅಲ್ಲಿ ನಾವು ಆತ್ಮನಿರ್ಭರತೆ ಸಾಧಿಸಬೇಕು. ಫುಡ್ ಸೆಕ್ಯೂರಿಟಿ ಅಂತಂದ್ರೆ ಅವೈಲಬಿಲಿಟಿ, ಅಫೋರ್ಡಬಿಲಿಟಿ, ನ್ಯೂಟ್ರಿಷನ್ ಎಲ್ರಿಗೂ ಸಿಗಬೇಕು, ಅದು ಕೈಗೆಟುಕುವ ದರದಲ್ಲೇ ಸಿಗಬೇಕು, ಅದರ ಜೊತೆ ಅದು ಪೌಷ್ಟಿಕಾಂಶ ಯುಕ್ತನೂ ಆಗಿರಬೇಕು. ಹಾಗಾಗಿ ವೈಲ್ ಎಥನಾಲ್ ಬ್ಲೆಂಡಿಂಗ್ ಹ್ಯಾಸ್ ರೆಡ್ಯೂಸ್ಡ್ ಕ್ರೂಡ್ ಆಯಿಲ್ ಇಂಪೋರ್ಟ್ ಅಂಡ್ ಫಾರೆಕ್ಸ್ ಔಟ್ಫ್ಲೋ, ದ ಸರ್ವೆ ಸ್ಟ್ರೆಸಸ್ ದಟ್ ನೀಡ್ ಫಾರ್ ಬ್ಯಾಲೆನ್ಸ್ಡ್ ಕ್ರಾಪ್ ಪ್ಲಾನಿಂಗ್ ಅಂಡ್ ಸೇಫ್ ಗಾರ್ಡ್. ಎಥನಾಲ್ ಬ್ಲೆಂಡಿಂಗ್ ಇಂದ ಕ್ರೂಡ್ ಆಯಿಲ್ ಇಂಪೋರ್ಟ್, ಫಾರೆಕ್ಸ್ ಔಟ್ಫ್ಲೋ ಎಲ್ಲ ರೆಡ್ಯೂಸ್ ಆಗಿರಬಹುದು. ಆದ್ರೆ ಈಗ ಸದ್ಯಕ್ಕೆ ಬೇಕಾಗಿರೋದು ಬ್ಯಾಲೆನ್ಸ್ಡ್ ಕ್ರಾಪ್ ಪ್ಲಾನಿಂಗ್ ಮತ್ತೆ ಸೇಫ್ ಗಾರ್ಡ್ ಗಳನ್ನ ಅಡಾಪ್ಟ್ ಮಾಡ್ಕೊಳ್ಳುವಂತ ಒಂದು ವಾತಾವರಣ ಈಗ ಸೃಷ್ಟಿಯಾಗಬೇಕು ಅಂತ ಎಕನಾಮಿಕ್ ಸರ್ವೆ ಹೇಳ್ತಾ ಇದೆ. ಇನ್ನೊಂದು ಆರ್ಟಿಕಲ್ ನೋಡೋಣ, ಬಹಳ ಅದ್ಭುತವಾದಂತಹ ಆರ್ಟಿಕಲ್, ಶಶಿ ತರೂರ್ ಅವರು ಬರೆದಿರೋದು. ಇಂಡಿಯಾ ದ ಬ್ಯೂಟಿಫುಲ್ ಬಟ್ ಫಸ್ಟ್ ಇಂಡಿಯಾ ದ ಫಂಕ್ಷನಲ್. ನೋಡಿ, ಇಂಡಿಯಾದಲ್ಲಿ ನೋಡಿ ಟೂರಿಸಂ ಪೊಟೆನ್ಶಿಯಲ್ ತುಂಬಾ ಚೆನ್ನಾಗಿದೆ. ನಮ್ಮ ಹಿಸ್ಟ್ರಿ ಅಷ್ಟು ಅದ್ಭುತವಾದಂತಹ ಪರಂಪರೆಯನ್ನು ಹೊಂದಿದ್ದೇವೆ. ನೇಚರ್ ಚೆನ್ನಾಗಿದೆ, ಕಲ್ಚರ್, ಸ್ಪಿರಿಚುವಾಲಿಟಿ, ತುಂಬಾ ಒಳ್ಳೆಯ ಅಂಶಗಳನ್ನ ಹೊಂದಿರುವಂತಹ ದೇಶ ನಮ್ದು. ಆದ್ರೆ ವೆರಿ ಫ್ಯೂ ಫಾರಿನ್ ಟೂರಿಸ್ಟ್ ಕಂಪೇರ್ ಟು ಅದರ್ ಕಂಟ್ರೀಸ್. ಇಷ್ಟೆಲ್ಲ ವೈವಿಧ್ಯತೆಯನ್ನ, ಸಮೃದ್ಧತೆಯನ್ನ, ಶ್ರೀಮಂತಿಕೆಯನ್ನ ಹೊಂದಿದ್ರು ಸಹ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ನಮ್ಮ ದೇಶಕ್ಕೆ ಬರುವಂತಹ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇದೆ. ಹಾಗಾಗಿ ಪ್ರಾಬ್ಲಮ್ ಇರೋದು ಬ್ಯೂಟಿ ಅಲ್ಲಲ್ಲ. ಇಟ್ಸ್ ನಾಟ್ ಲ್ಯಾಕ್ ಆಫ್ ಬ್ಯೂಟಿ ಬಟ್ ಲ್ಯಾಕ್ ಆಫ್ ಬೇಸಿಕ್ ಫಂಕ್ಷನಾಲಿಟಿ. ನೋಡಿ, ಆ ಬೇಸಿಕ್ ಫಂಕ್ಷನಾಲಿಟಿ ಕಡಿಮೆ ಇದೆ, ಅಲ್ಲಿ ಕೊರತೆ ಇದೆ. ಯಾಕೆ ಅಂತ ನೋಡ್ತಾ ಹೋಗೋಣ. ವೈ ಇಂಡಿಯಾ ಅಟ್ರಾಕ್ಟ್ಸ್ ಫ್ಯೂವರ್ ಫಾರಿನ್ ಟೂರಿಸ್ಟ್? ಮೊದಲನೇದು ಹೇಳೋದು ನೋಡಿ, ಇಮೇಜ್ ಪ್ರಾಬ್ಲಮ್. ಎಷ್ಟೋ ಜನರಿಗೆ ಇಂಡಿಯಾ ಅಂತಂದ್ರೆ ಅನ್ಸೇಫ್, ಅದರಲ್ಲೂ ವುಮೆನ್, ಮಹಿಳೆಯರಿಗೆ ಇದು ಸೇಫ್ ಆಗಿರುವಂತಹ ಪ್ರದೇಶ ಅಲ್ಲ. ಅನ್ಹೈಜಿನಿಕ್, ಸುರಕ್ಷತೆ, ಸ್ವಚ್ಛತೆ ಇರೋದಿಲ್ಲ. ಮತ್ತೆ ಫುಲ್ ಆಫ್ ಸ್ಕ್ಯಾಮ್ಸ್ ಅಂಡ್ ಹರಾಸ್ಮೆಂಟ್. ಯೂಟ್ಯೂಬ್ ಅಲ್ಲಿ ಸಹ ತುಂಬಾ ನೋಡಿರ್ತೀರಿ ನೀವು. ಅಂದ್ರೆ ವಿದೇಶಿಯರು ಬಂದ್ರೆ ಅವರನ್ನು ಹರಾಸ್ ಮಾಡ್ತಾರೆ, ಸ್ಕ್ಯಾಮ್ಸ್ ಮಾಡ್ತಾರೆ ಅನ್ನುವಂತ ವಿಡಿಯೋಗಳು ತುಂಬಾ ಓಡಾಡ್ತಾ ಇರುತ್ತೆ. ಸೊ ದೀಸ್ ನೆಗೆಟಿವ್ ಪರ್ಸೆಪ್ಷನ್ ಸ್ಪ್ರೆಡ್ ಫಾಸ್ಟರ್ ದನ್ ಟೂರಿಸಂ ಆಡ್ಸ್. ಟೂರಿಸಂ ಆಡ್ ನಾವು ಎಲ್ಲಿ ನೋಡ್ತೀವಿ ಜಾಸ್ತಿ ಅಲ್ವಾ? ನಮ್ಮ ಕರ್ನಾಟಕದ್ದು ಅಮಿತಾಬ್ ಬಚ್ಚನ್ ಮತ್ತೆ ಗುಜರಾತ್ದು ಈ ತರ ಎಲ್ಲೆಲ್ಲೋ ನೋಡ್ತಾ ಇರ್ತೀವಿ. ಆದ್ರೆ ಅದು ಜಾಸ್ತಿ ಸ್ಪ್ರೆಡ್ ಆಗೋದಿಲ್ಲ. ಇಂತಹ ನೆಗೆಟಿವ್ ಪರ್ಸೆಪ್ಷನ್ಗಳು ಜಾಸ್ತಿ ಸ್ಪ್ರೆಡ್ ಆಗುತ್ತೆ. ಸೊ ಬ್ರ್ಯಾಂಡಿಂಗ್ ಅಲೋನ್, ಅಂದ್ರೆ ಇನ್ಕ್ರೆಡಿಬಲ್ ಇಂಡಿಯಾ ಅಂತ ನಾವು ಬ್ರ್ಯಾಂಡಿಂಗ್ ಮಾಡ್ತಾ ಇರ್ತೇವೆ, ಅದರಿಂದ ಮಾತ್ರ ರಿಯಲ್ ಕನ್ಸರ್ನ್ ಗಳನ್ನ ಫಿಕ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಟೂರಿಸ್ಟ್ ವಾಂಟ್ ಟು ಫೀಲ್ ಸೇಫ್ ಅಂಡ್ ರಿಲ್ಯಾಕ್ಸ್ಡ್, ನಾಟ್ ಅಲರ್ಟ್ ಅಂಡ್ ಆಂಕ್ಸಿಯಸ್. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಯಾರೋ ನಮ್ಮ ದೇಶಕ್ಕೆ ಪ್ರವಾಸಕ್ಕೆ ಬರ್ತಾರೆ ಅಂತಂದ್ರೆ ಯಾಕೆ ಬರ್ತಾರೆ ಅವರು? ಒಂದು ಸೇಫ್ಟಿ ಇರಬೇಕು, ರಿಲ್ಯಾಕ್ಸ್ ಆಗಿ ಇಲ್ಲಿ ಸಮಯವನ್ನು ಕಳೆದು ಹೋಗ್ಬೇಕು. ಬಂದ ಮೇಲೆ ಓ ಏನಾಗುತ್ತೆ ಯಾವಾಗ ಅಂತ ಅಲರ್ಟ್ ಆಗಿರ್ಬೇಕು, ಯಾವಾಗಲೂ ಆಂಗ್ಸೈಟಿಯಿಂದ ಇರ್ಬೇಕು ಅಂತಂದ್ರೆ ಯಾಕೆ ಬರ್ತಾರೆ ಅವರು ಅಲ್ವಾ? ಹಾಗಾಗಿ ಖುಷಿಯಾಗಿರ್ಲಿಕ್ಕೆ ಬರ್ಬೇಕು, ಭಯ ಹೆಚ್ಚಾಗಬಾರ್ದು ಇಲ್ಲಿ ಬಂದ್ಮೇಲೆ. ಅದು ಇಮೇಜ್ ಪ್ರಾಬ್ಲಮ್. ಅದಾದ್ಮೇಲೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಇದೆ. ಟೂರಿಸ್ಟ್ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ಸ್. ನೋಡಿ, ಒಬ್ಬ ಟೂರಿಸ್ಟ್ ಬರ್ತಾರೆ ಅಂತಂದ್ರೆ ಸ್ಟಾರ್ಟ್ ಆಗೋದಿಲ್ಲ ಎಕ್ಸ್ಪೀರಿಯನ್ಸ್ ಏರ್ಪೋರ್ಟ್ ಅಲ್ಲಿ. ಇಮಿಗ್ರೇಷನ್, ರೋಡ್ಸ್, ಟಾಯ್ಲೆಟ್, ಇಂಟರ್ನೆಟ್ ಅಲ್ವಾ, ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಪುವರ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ. ಯಾವುದೋ ಒಂದು ಅದ್ಭುತವಾದಂತಹ ದೇವಾಲಯ ಇರಬಹುದು, ಮಸೀದಿ ಇರಬಹುದು, ಚರ್ಚ್ ಇರಬಹುದು, ಅದರ ಒಂದು ವಾಸ್ತುಶಿಲ್ಪ ಅಷ್ಟು ಚೆನ್ನಾಗಿರ್ಬಹುದು, ಆದ್ರೆ ಅಲ್ಲಿ ಹೋಗ್ಲಿಕ್ಕೆ
ಸರಿಯಾದ ರೋಡ್ ಇರೋದಿಲ್ಲ, ಸರಿಯಾದ ಬಸ್ ವ್ಯವಸ್ಥೆ ಇರೋದಿಲ್ಲ, ಕನೆಕ್ಟಿವಿಟಿನೇ ಇರೋದಿಲ್ಲ. ಮತ್ತೆ ಪಬ್ಲಿಕ್ ಪ್ಲೇಸ್ಗಳು ಡರ್ಟಿ ಆಗಿರುತ್ತೆ, ಮತ್ತೆ ಬೋರ್ಡ್ ಸೈನ್ಗಳಿರುತ್ತೆ, ಅದೆಲ್ಲ ಕನ್ಫ್ಯೂಸಿಂಗ್ ಆಗಿರುತ್ತೆ. ಎಷ್ಟೋ ಜನ ನಮ್ಮ ಕಲಾವಿದರು ಅಂತ ಹೇಳಿಸ್ಕೊಳ್ಳೋರು ಅಲ್ಲಿ ವಿಚಿತ್ರವಾದಂತಹ ತಮ್ಮ ಆರ್ಟ್ನ ಪ್ರದರ್ಶನ ಮಾಡಿರ್ತಾರೆ ಅಂತಂದ್ರೆ ಅದನ್ನ ಹಾಳಿಗಿಡಿ ಬಿಡುತ್ತಾರೆ. ಮತ್ತೆ ಬ್ಯಾಡ್ ರೋಡ್ಸ್ ನಿಯರ್ ಟೂರಿಸ್ಟ್ ಸ್ಪಾಟ್ ಹತ್ರನೇ ರೋಡ್ಗಳು ಹಾಳಾಗಿರುತ್ತೆ. ಸೊ ಇಂಡಿಯಾ ಇಸ್ ಚೀಪ್ ಫಾರ್ ಬ್ಯಾಕ್ ಪ್ಯಾಕರ್ಸ್ ಬಟ್ ಮಿಡ್ ರೇಂಜ್ ಅಂಡ್ ಲಕ್ಸುರಿ ಟೂರಿಸಂ ಇಸ್ ಕಾಸ್ಟ್ಲಿ ಕಂಪೇರ್ಡ್ ಟು ಸೌತ್ ಈಸ್ಟ್ ಏಷಿಯಾ ಅಲ್ವಾ. ಮಿಡ್ ರೇಂಜ್ ಲಕ್ಸುರಿ ಟೂರಿಸಂ ಕಾಸ್ಟ್ಲಿ ಆಗಿರುತ್ತೆ. ಸೊ ಇವನ್ ಗ್ರೇಟ್ ಮಾನ್ಯುಮೆಂಟ್ಸ್ ಫೀಲ್ ಬ್ಯಾಡ್ ಇಫ್ ಬೇಸಿಕ್ ಆರ್ ಮಿಸ್ಸಿಂಗ್. ಎಷ್ಟೇ ಚೆನ್ನಾಗಿರೋ ಪಾರಂಪರಿಕ ಸ್ಥಾನ ಆಗಿರಬಹುದು, ಅದರಲ್ಲಿ ಬೇಸಿಕ್ ಫೆಸಿಲಿಟಿನೇ ಇಲ್ಲ ಅಂತಂದ್ರೆ ಅದು ಚೆನ್ನಾಗ್ ಅನ್ಸಲ್ಲ ನಮ್ಗೆ. ಅದ್ರ ಜೊತೆ ಇಂಡಿಯಾ ಇಟ್ ಸೆಲ್ಫ್ ಪ್ರಾಬ್ಲಮ್ ಅಂತಂದ್ರೆ, ನಾವು ಗೊತ್ತಿದೆ ನಿಮ್ಗೆ, ಎಲ್ಲಾ ಕಡೆ ಓವರ್ ಕ್ರೌಡೆಡ್, ನಾಯ್ಸಿ, ಓವರ್ವೆಲ್ಮಿಂಗ್ ಅಲ್ವಾ. ಅಂತಂದ್ರೆ ಏನು, ಲಾಟ್ಸ್ ಬೆಗ್ಗರ್ಸ್ ಬರ್ತಾರೆ, ಹರಾಸ್ಮೆಂಟ್ ಆಗುತ್ತೆ, ಸ್ಟಾಫಿಗೆ ಟ್ರೈನಿಂಗ್ ಇರೋದಿಲ್ಲ, ಟ್ರಸ್ಟ್ ಇದೆಲ್ಲದರಿಂದಾಗಿ ನಂಬಿಕೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಟೂರಿಸಂ ಸೆಕ್ಟರ್ ಲ್ಯಾಕ್ಸ್ ಟ್ರೈನ್ಡ್ ಪ್ರೊಫೆಷನಲ್ ವರ್ಕರ್ಸ್. ಮೆನಿ ಪೀಪಲ್ ಸಿ ಟೂರಿಸಂ ಜಾಬ್ಸ್ ಆಸ್ ಟೆಂಪ್ರರಿ ಆರ್ ಇನ್ಫೀರಿಯರ್, ನಾಟ್ ಅ ಕರಿಯರ್. ಯಾಕೆ ಹೀಗಾಗುತ್ತೆ ಅಂತಂದ್ರೆ, ಇದನ್ನೇ ಒಂದು ಕರಿಯರ್ ತರ ಥಿಂಕ್ ಮಾಡೋದಿಲ್ಲ. ಯಾವುದೋ ಒಂದು ಟೆಂಪ್ರರಿ ಜಾಬು ಅಥವಾ ಇದು ಏನೋ ಇದ್ರಲ್ಲಿ ಏನ್ ಮಾಡ್ಲಿಕ್ಕಿದೆ ಅನ್ನೋ ರೀತಿ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ, ಸರಿಯಾಗಿ ಅದನ್ನ ನಿರ್ವಹಣೆ ಮಾಡೋದಿಲ್ಲ. ಅ ಟೂರಿಸ್ಟ್ ರಿಮೆಂಬರ್ಸ್ ಹೌ ದೇ ವರ್ ಟ್ರೀಟೆಡ್, ನಾಟ್ ಜಸ್ಟ್ ವಾಟ್ ದೇ ಸಾ. ಇನ್ನೊಂದು ಒಳ್ಳೆ ಸ್ಟೇಟ್ಮೆಂಟ್ ಇದು. ಒಬ್ಬ ನಮ್ಮ ಮನೆಗೆ ಅಥವಾ ನಾವೇ ಒಬ್ಬರ ಮನೆಗೆ ಹೋದ್ರೆ ಮನೆ ಹೇಗಿದೆ ಅನ್ನೋಕ್ಕಿಂತ ನಮ್ಮನ್ನ ಹೇಗೆ ಅವ್ರು ನಡ್ಸ್ಕೊಂಡ್ರು ಅನ್ನೋದು ನಮ್ಗೆ ಯಾವತ್ತೂ ನೆನಪಿರುತ್ತಲ್ವಾ. ಹಾಗೆ ನಮ್ಮ ದೇಶಕ್ಕೆ ಯಾರಾದ್ರೂ ಬಂದ್ರು ಅವ್ರಿಗೆ ಏನ್ ಅವರನ್ನು ನಾವು ಹೇಗೆ ನಡ್ಸ್ಕೊಳ್ತಾ ಇದ್ದೇವೆ, ಅವ್ರಿಗೆ ಯಾವ ರೀತಿ ನಾವು ಅತಿಥಿ ಸತ್ಕಾರವನ್ನು ಕೊಡ್ತಾ ಇದ್ದೇವೆ. ಅವ್ರು ಏನೇ ಒಂದು ಬೇರೆ ಪ್ರದೇಶಗಳನ್ನ ನೋಡಿ ಹೋಗಿರ್ಬಹುದು, ಅದ್ರ ನೆನಪಿರೋದು ಅವ್ರಿಗೆ ಆಗಿರುವಂತ ಒಂದು ಫೀಲಿಂಗ್. ಹಾಗೆ ಅದನ್ನ ನಾವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ವೈ ವೀಸಾ ಅಂಡ್ ಇಮಿಗ್ರೇಷನ್ ಮ್ಯಾಟರ್. ದೋ ಇ ವೀಸಾಸ್ ಹೆಲ್ಪ್, ಇಂಡಿಯಾ ಸ್ಟಿಲ್ ಹಾರ್ಡರ್ ಟು ಎಂಟರ್ ದೆನ್ ಮೆನಿ ಏಷ್ಯನ್ ಕಂಟ್ರೀಸ್. ವೀಸಾಗಳಿಂದ ಈ ವೀಸಾಗಳಿಂದ ಹೆಲ್ಪ್ ಆಗಿದೆ, ಆದ್ರೆ ಎಂಟರ್ ಆಗ್ಲಿಕ್ಕೆ ಇನ್ನೂ ಸ್ವಲ್ಪ ಕಷ್ಟ ಇದೆ. ಯಾಕಂತಂದ್ರೆ ಇಮಿಗ್ರೇಷನ್ ಬಿಹೇವಿಯರ್ ರೂಡ್ ಆಗಿರೋದು, ಮತ್ತೆ ಕೆಲವೊಂದು ಫಾರಿನರ್ಸ್ಗಳು ಎಂಟ್ರಿ ಆಗ್ಲಿಕ್ಕೆ ಡಿನೈ ಮಾಡಿರೋದು, ಇದೆಲ್ಲ ಸ್ಟೋರಿಗಳಿದೆ ಮೊದ್ಲಿಂದಾನು. ಹಾಗಾಗಿ ಅದರ ಇಂಡಿಯಾ ಇಮೇಜ್ ಅನ್ನ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಹಾನಿ ಆಗ್ತಾ ಇದೆ ಇಂಡಿಯಾದ ಇಮೇಜ್ಗೆ. ಕಾನ್ಫಿಡೆಂಟ್ ಡೆಮೋಕ್ರಸಿ ಶುಡ್ ಹ್ಯಾಂಡಲ್ ಕ್ರಿಟಿಸಿಸಮ್ ವಿತೌಟ್ ಪನಿಷ್ಮೆಂಟ್ ಅಲ್ವಾ. ಒಂದು ಸಮರ್ಥವಾದ ಪ್ರಜಾಪ್ರಭುತ್ವ ಹೇಗಿರಬೇಕು ಅಂತಂದ್ರೆ, ಯಾವುದೇ ಟೀಕೆಗಳು ಬರಲಿ ಅದನ್ನ ಹ್ಯಾಂಡಲ್ ಮಾಡಬೇಕು, ಪನಿಷ್ಮೆಂಟ್ ಕೊಡದೇನೆ ಹ್ಯಾಂಡಲ್ ಮಾಡಬೇಕು. ನಮ್ಮ ದೇಶಕ್ಕೆ ಬರಲೇಬೇಡಿ ಅಂತ ಹೇಳೋದಲ್ಲ. ಎಂಟ್ರಿ ಎಕ್ಸ್ಪೀರಿಯನ್ಸ್ ಶೇಪ್ಸ್ ದ ಫಸ್ಟ್ ಅಂಡ್ ಸ್ಟ್ರಾಂಗೆಸ್ಟ್ ಇಂಪ್ರೆಷನ್ ಅಲ್ವಾ. ಸ್ಟ್ರಾಂಗೆಸ್ಟ್ ಇಂಪ್ರೆಷನ್ ಕ್ರಿಯೇಟ್ ಆಗೋದು ಯಾವಾಗ, ದೇಶಕ್ಕೆ ಬರ್ತಾ ಇರ್ಬೇಕಾದ್ರೆ ಏನ್ ಅನುಭವ ಆಯ್ತು ಅಂತ. ಬರ್ಬೇಕಾದ್ರೇನೆ ಈಗ ಹೇಳ್ತಾರಲ್ಲ, ಏನೋ ಅಪಶಕುನ ಅನ್ನೋ ರೀತಿ ಹಿಂದಿನವ್ರು ಮಾತಾಡ್ತಾರಲ್ವಾ, ಆ ರೀತಿ ಅವರಿಗೂ ಅನ್ಸುತ್ತೆ. ಆ ತರ ಶಕುನಗಳನ್ನ ನಂಬ್ತಾರೆ ಅಂತಲ್ಲ, ಆದ್ರೆ ಬಂದ ತಕ್ಷಣ ಈ ತರ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆದ್ರೆ ಅದು ಮೊದಲು ಉಳಿಯುತ್ತೆ ತಲೆಯಲ್ಲಿ. ಹಾಗಾಗಿ ನಾವೇನ್ ಮಾಡ್ಬೇಕು, ಫಿಕ್ಸಿಂಗ್ ಟೂರಿಸಂ ಅನ್ನ ಫಿಕ್ಸ್ ಮಾಡೋ ಅವಶ್ಯಕತೆ ತುಂಬಾ ಇದೆ. ಯಾಕಂತಂದ್ರೆ ಅದರಿಂದ ಜಾಬ್ ಕ್ರಿಯೇಟ್ ಆಗುತ್ತೆ, ಅನ್ಸ್ಕಿಲ್ಡ್ ಮತ್ತೆ ಸೆಮಿ ಸ್ಕಿಲ್ಡ್ ವರ್ಕರ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ, ಲೋಕಲ್ ಎಕನಾಮಿಗೆ ಸಪೋರ್ಟ್ ಸಿಗುತ್ತೆ. ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಟೂರಿಸಂ ಕಂಪೇರ್ ಮಾಡಿದ್ರೆ ಜಾಸ್ತಿ ಜಾಬ್, ₹1 ಸ್ಪೆಂಡ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಾಸ್ತಿ ಜಾಬ್ ಕ್ರಿಯೇಟ್ ಆಗುತ್ತೆ. ಅದ್ರ ಜೊತೆ ನಮ್ಮ ದೇಶದಲ್ಲಿ ಯೂತ್ ಅನ್ಎಂಪ್ಲಾಯ್ಮೆಂಟ್ ಇದೆ ಅಲ್ವಾ. ಟೂರಿಸಂ ಕ್ಯಾನ್ ಪ್ರಿವೆಂಟ್ ಸೋಷಿಯಲ್ ಅನ್ರೆಸ್ಟ್. ಇಂತಹ ವಲಯಗಳನ್ನ ಸರಿಯಾಗಿ ಬಳಸ್ಕೊಂಡ್ರೆ ಇಲ್ಲೂ ಸಹ ಒಳ್ಳೆಯ ಒಂದು ಭವಿಷ್ಯವನ್ನು ನಾವು ಕಾಣಬಹುದು. ಹಾಗಾಗಿ ಟೂರಿಸಂ ಇಸ್ ನಾಟ್ ಜಸ್ಟ್ ಎಕನಾಮಿಕ್, ಇಟ್ ಸ್ಟ್ರಾಟಜಿಕ್. ಈ ಒಂದು ವಿಷಯ ಎಲ್ರಿಗೂ ಅರ್ಥ ಆಗ್ಬೇಕು, ಅದರಲ್ಲೂ ಪಾಲಿಸಿ ಮೇಕಿಂಗ್ ನಲ್ಲಿ ಬ್ಯೂರೋಕ್ರಾಟ್ಸ್ ಮಿನಿಸ್ಟ್ರಿಗಳಿಗೆ ಇದು ಅರ್ಥ ಆಗ್ಬೇಕು. ವೇ ಫಾರ್ವರ್ಡ್ ಅಲ್ಲಿ ಏನ್ ಬರೆಯೋದು, ಇಂಡಿಯಾ ನೀಡ್ಸ್ ಟು ಬಿಕಮ್ ಫಂಕ್ಷನಲ್ ಫಸ್ಟ್, ಬ್ಯೂಟಿಫುಲ್ ಸೆಕೆಂಡ್. ಫಸ್ಟ್ ಎಲ್ಲ ಫಂಕ್ಷನಾಲಿಟಿ ಕರೆಕ್ಟ್ ಆಗಿದ್ರೆ ಬ್ಯೂಟಿಗೆ ಒಂದು ಅರ್ಥ ಬರುತ್ತೆ. ಇಂಪ್ರೂವ್ ಸೇಫ್ಟಿ ಎಸ್ಪೆಷಲಿ ಫಾರ್ ವಿಮೆನ್ ಟೂರಿಸ್ಟ್. ಮಹಿಳಾ ಪ್ರವಾಸಿಗರಿಗೆ ಸೇಫ್ಟಿ ಇದೆಯಾ ಅಂತ ಮೊದಲು ಖಚಿತಪಡಿಸ್ಕೋಬೇಕು, ಇಂಪ್ರೂವ್ ಮಾಡಬೇಕು. ಅದ್ರ ಜೊತೆ ಕ್ಲೀನ್ ಟಾಯ್ಲೆಟ್ಗಳು, ಗುಡ್ ರೋಡ್ಸ್, ಕ್ಲಿಯರ್ ಸೈನ್ಗಳು, ಇಂಟರ್ನೆಟ್, ಎಲ್ಲಾ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗಳು ಕರೆಕ್ಟ್ ಆಗಿರ್ಬೇಕಾಗುತ್ತೆ. ಮತ್ತೆ ವರ್ಕರ್ಸ್ ಗಳನ್ನ ಪ್ರೊಫೆಷನಲ್ ಆಗಿ ಟ್ರೈನಿಂಗ್ ಕೊಡ್ಬೇಕು ಅವರಿಗೆ. ಮತ್ತೆ ಸ್ಕ್ಯಾಮ್ಸ್, ಹರಾಸ್ಮೆಂಟ್ ಗಳನ್ನ ಆದಷ್ಟು ಕಡಿತಗೊಳಿಸಬೇಕು, ಅದನ್ನ ತೊಲಗಿಸಬೇಕು. ವೀಸಾಗಳನ್ನ ಫಾಸ್ಟ್ ಆಗಿ, ಫ್ರೆಂಡ್ಲಿಯರ್ ಆಗಿ ಕೊಡ್ಬೇಕಾಗತ್ತೆ, ಇಶ್ಯೂ ಮಾಡ್ಬೇಕಾಗತ್ತೆ. ಪ್ರಮೋಟ್ ಡಿಫ್ರೆಂಟ್ ಇಂಡಿಯಾಸ್ ಅಂತಂದ್ರೆ, ನಮ್ಮ ದೇಶದಲ್ಲಿ ಒಂದೇ ಅಲ್ಲ, ನಾವು ಎಷ್ಟು ಪೊಟೆನ್ಶಿಯಲ್ ಇದೆ ಅಂತಂದ್ರೆ ಪೊಟೆನ್ಶಿಯಲ್ ವೇಸ್ಟ್ ಆಗ್ತಾ ಇದೆಯಲ್ವಾ ಅನ್ನೋದೇ ಬೇಜಾರು ಅಲ್ವಾ. ಸ್ಪಿರಿಚುವಲ್ ಆಗಿ ಅಡ್ವೆಂಚರ್ ಆಗಿರ್ಬೋದು, ಲಕ್ಸುರಿ ಆಗಿರ್ಬೋದು, ಕಲ್ಚರಲ್ ಆಗಿರ್ಬೋದು, ಎಷ್ಟು ರೀತಿಯಾದಂತಹ ವೈವಿಧ್ಯತೆ ಇದೆ. ಹೇಗೆ ಬಳಸ್ಕೊಳ್ಬಹುದು ಇದನ್ನ ಥಿಂಕ್ ಮಾಡಿ ನೀವೇ. ಇಷ್ಟು ಡಿಫ್ರೆಂಟ್ ಇಂಡಿಯಾ ಇದೆ. ಭಾರತ ಅನ್ನೋದು
ಒಂದು ದೇಶ ಅಲ್ಲ, ಹಲವಾರು ಜಗತ್ತುಗಳು ಒಟ್ಟಿಗೆ ಇರುತ್ತೆ ಇಲ್ಲಿ ನಮ್ಮ ಒಳಗಡೆನೆ. ಒಂದು ಹಳ್ಳಿಯಲ್ಲೇ ನೀವು ಎಷ್ಟು ತರದ್ ನೋಡ್ಬೋದು. ಸೊ ಆ ವಿಷಯಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಸಪೋರ್ಟ್ ಟೂರಿಸಂ ಇಂಡಸ್ಟ್ರಿ ವಿತ್ ಬೆಟರ್ ಟ್ಯಾಕ್ಸ್ ಅಂಡ್ ಪಾಲಿಸಿ ಸಪೋರ್ಟ್. ಈ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಗೌರ್ಮೆಂಟ್ ಸಹ ಒಳ್ಳೆಯ ರೀತಿಯಾದಂತಹ ಟ್ಯಾಕ್ಸೇಷನ್ ಸಿಸ್ಟಮ್ ಇರಬಹುದು, ಪಾಲಿಸಿಗಳನ್ನ ತರೋದ್ರ ಮೂಲಕ ಸಪೋರ್ಟ್ ಕೊಡಬೇಕು. ಮತ್ತೆ ಸಸ್ಟೈನೇಬಲ್ ಟೂರಿಸಂ ಬೇಕು, ಓವರ್ ಕ್ರೌಡಿಂಗ್ ಬೇಡ ಅಲ್ವಾ. ಮತ್ತೆ ಹೊಸದಾಗಿ ಮೊದಲಿಂದ ಆಗ್ತಾ ಇರೋ ಇಶ್ಯೂ ಸ್ಟ್ಯಾಂಪೀಡು, ಕಾಲ್ ತುಳಿತ ಅಂತ ಇಶ್ಯೂಗಳು ಆಗ್ಲೇಬಾರದು. ಟೂರಿಸಂ ಅನ್ನೋದು ಸಸ್ಟೈನೇಬಲ್ ಆಗಿರ್ಬೇಕು. ಓವರ್ ಕ್ರೌಡಿಂಗ್ ಅನ್ನ ಹ್ಯಾಂಡಲ್ ಮಾಡೋ ರೀತಿಯಲ್ಲಿ ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಸೊ ಇಂಡಿಯಾ ಡಸ್ ನಾಟ್ ಲ್ಯಾಕ್ ಅಟ್ರಾಕ್ಷನ್ಸ್, ಇಟ್ ಲ್ಯಾಕ್ಸ್ ಕನ್ಸಿಸ್ಟೆನ್ಸಿ, ಸೇಫ್ಟಿ ಅಂಡ್ ಈಸ್ ಆಫ್ ಎಕ್ಸ್ಪೀರಿಯನ್ಸ್. ನಮ್ಮ ದೇಶಕ್ಕೆ ಅಟ್ರಾಕ್ಟ್ ಆಗ್ತಾರೆ, ಅದರಲ್ಲೇನು ಕೊರತೆ ಇಲ್ಲ. ಆದ್ರೆ ಬಂದ ಮೇಲೆ ಅವರಿಗೆ ಏನ್ ಆಗುತ್ತೋ, ಅನುಭವ ಆಗುತ್ತೋ ಅದನ್ನ ಅಲ್ಲಿ ವಾಪಸ್ಸಾಗಿ ರಿವ್ಯೂ ಹೇಳ್ತಾರಲ್ವಾ. ಸೇಫ್ಟಿ ಇಲ್ಲ ಅಂತ ಹೇಳ್ತಾರೆ, ಕನ್ಸಿಸ್ಟೆನ್ಸಿ ಇಲ್ಲ ಅಂತ ಹೇಳ್ತಾರೆ, ಮತ್ತೆ ಈಸ್ ಆಫ್ ಎಕ್ಸ್ಪೀರಿಯನ್ಸ್, ಸುಲಭವಾಗಿ ಎಲ್ಲವನ್ನ ನಾವು ಅನುಭವಿಸ್ಲಿಕ್ಕೆ ಆಗಲ್ಲ ಅಂತಂದ್ರೆ ಎಲ್ಲ ಸ್ಥಳಗಳನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಸ್ಪ್ರೆಡ್ ಆಗುತ್ತೆ. ಸೊ ಇಫ್ ಇಂಡಿಯಾ ಫಿಕ್ಸಸ್ ಇಟ್ಸ್ ಬೇಸಿಕ್ ಸಿಸ್ಟಮ್, ಸೇಫ್ಟಿ, ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಸರ್ವಿಸಸ್, ಟೂರಿಸಂ ಕ್ಯಾನ್ ಬಿಕಮ್ ಅ ಪವರ್ಫುಲ್ ಎಂಜಿನ್ ಆಫ್ ಜಾಬ್ ಗ್ರೋತ್ ಅಂಡ್ ಗ್ಲೋಬಲ್ ಗುಡ್ ವಿಲ್. ಒಂದು ವೇಳೆ ನಾವು ಸೇಫ್ಟಿ, ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಸರ್ವಿಸ್ಗಳನ್ನ ಸರಿಯಾದ ರೀತಿಯಲ್ಲಿ ಫಿಕ್ಸ್ ಮಾಡಿದ್ವಿ ಅಂತಂದ್ರೆ ಈ ಪ್ರವಾಸೋದ್ಯಮ ಅನ್ನುವಂಥ ವಲಯ ಬಹಳ ಅದ್ಭುತವಾಗಿ ಬೆಳೆಯುತ್ತೆ, ಇಂಡಿಯಾವನ್ನ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಜಗತ್ತಿಗೆ ತೋರಿಸುತ್ತೆ ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಹಾಗೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದು ಪಾಂಚಜನ್ಯ IAS.